special vibe that's taking me to paradise. I'm telling you, it's a love sensation. This love, this love, this love, this love, this love. प्रताप ओए प्रताप बाइले ಸರ್ ಏನು ಒಬ್ಬ ಬಡಿ ಹಳ್ಳಿ ಹುಡುಗ ನನಗ ಪತ್ರ ಬರ್ತಿದ್ದ. ಏಕೆ ನೀನು ಎಲ್ಲ ಅವರ ಸಂಚಾರವನ್ನೇ ಬಂದ್ ಮಾಡಿಬಿಟ್ಟಿದೆಯತ್ತಲ್ಲ? ಇಲ್ಲ ಸರ್, ನೋಡೋಣ ಮುಂದಿನ ಸಲ ಬಂದಾಗ ನೀವು ಹೇಳಿದಂತೆ ಮಾಡುತ್ತೇನೆ. ಇವಾಗ ಸರ್ ನಾನು ಆಗಿಂದು ಈಗಿಂದು ಕೇಳೋದಿಲ್ಲ, ಪದೇ ಪದೇ ಹೇಳುವ ನನಗ ಹಕ್ಕು ಇದೆ. ಇನ್ನೊಂದು ಸಾರಿ ಕಂಡು ಬಂದರೆ ನಿನ್ನ ಸೀಟನ್ನು ಕಳೆದುಕೊಳ್ಳಬೇಕಾಗುತ್ತದೆ, ಎಚ್ಚರ.
ನಮಸ್ಕಾರ ಗೌಡ್ರಿ. ಓಹೋ, ಅಶೋಕ ಹಿಡಿದು ತಂದಂತೆ ಕಾಣ್ತಿಲ್ಲ ಈ ನಾಯಿಯನ್ನು. ಏ ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದರೆ ನನ್ನನ್ನು ಸ್ಟೇಷನ್ಗೆ ಒಯ್ದು ಶಿಕ್ಷೆ ಕೊಡಬೇಕಾಗಿತ್ತು. ಅದು ಬಿಟ್ಟು ಇಂಥ ಶ್ರೀಮಂತರ ಕೈಚೀಲವಾಗಿ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಬಂದೆ ಅಲ್ಲ, ನೀನೆಂತ ಶಿಕ್ಕಂಡಿ ಇರಬೇಕು. ಸಿಕಂಡಿ ಲೇ ಮೋಹನ, ಸಿಕಂಡಿ ಎಂದು ಸೊಕ್ಕೇರಿ ಮಾತನಾಡಬೇಡ ಮಗನೇ. ಅಶೋಕ, ಕಟ್ಟಿ ಹಾಕಿ ನನ್ನ ಮಗನನ್ನು. ಹೇಳಲೇ ಮೋಹನ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದದ್ದು ನೀನೇ ತಾನೇ? ಹಲೋ, ಹೌದು, ಪತ್ರ ಬರೆದವನು ನಾನೇ. ಬರಗಾಲ ಪೀಡಿತ ಜಿಲ್ಲೆ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಆದರೂ ಒಬ್ಬ ರೈತನಿಗೂ ದುಡ್ಡು ಜಮಾ ಆಗೇ ಇಲ್ಲ. ಅದು ಅಲ್ಲದೆ ಈ 2 ವರ್ಷಗಳಿಂದ ಒಂದು ಆಶ್ರಯ ಮನೆ ಕೂಡ ಬಂದೇ ಇಲ್ಲ. ಅದಕ್ಕೆ ಇದು ಸರ್ಕಾರದ ತಪ್ಪು ಇಲ್ಲ ಈ ಜಿಲ್ಲೆಯ ಅಧಿಕಾರಿಗಳ ತಪ್ಪು ಅಂತ ಪತ್ರ ಬರೆದೆ. ಇದರಲ್ಲೇನಿದೆ ತಪ್ಪು? ಲೇ ಮೋಹನ ಬಡ್ಡಿ ಮಗನೇ, ಈ ಜಿಲ್ಲೆಯಲ್ಲಿ ಏನೇ ತೊಂದರೆ ನಡೆದ್ರು ಮೊದಲು ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಸರ್ಕಾರಕ್ಕೆ ಪತ್ರ ಬರುವ ಕತ್ತೆ ಶರತ್, ಪತ್ರ ಬರೆದ ಇವನ ಕೈಯನ್ನು ಕತ್ತರಿಸಿ ಹಾಕೋ. ಬೇಡ ಸರ್, ಇವನಿಗೆ ಜೀವನಕ್ಕೆ ಅಪಾಯವಾದರೆ ನನ್ನ ನೌಕರಿಗೆ ತೊಂದರೆ. ಅಶೋಕ, ನಿನ್ನ ನೌಕರಿ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಇವನು ಸತ್ತು ನಿನ್ನ ನೌಕರಿ ಹೋದ್ರು ನಿನಗೆ 20 ಎಕರೆ ಆಸ್ತಿ ಹಚ್ಚಿ 5 ಕೋಟಿ ಹಣ ಕೊಡುತ್ತೇನೆ. ಗಡಿಬಿಡಿ, ಅಶೋಕನಿಗೆ ಹಣ ತಂದು ಕೊಡು. ಅಪ್ಪ ಸಾಹೇಬ್ರ, ಈಗ ನಿಮ್ಗೆ ಅಷ್ಟ ಅಲ್ರಿ, ನಿಮ್ಮ ಮಕ್ಕಳು ಸಹಿತ ಕುತ್ಕೊಂಡು ತಿನ್ನೋ ಆಟ ಐತ್ರಿ. ಆಯ್ತು ಸರ್, ನಾನಿನ್ನು ಹೋಗಿ ಬರುತ್ತೇನೆ. ನಿಯತ್ತಿಲ್ಲದ ನಾಯಿಗಳೇ. ಏ ಪ್ರತಾಪ್ ಗೌಡ, ಸರ್ಕಾರದ ಸವಲತ್ತುಗಳನ್ನೆಲ್ಲ ನುಂಗಿ ನೀರು ಕುಡಿದು ಇಂಥ ಕಾಕಿ ಕದಿಮರನ್ನೆಲ್ಲ ಖರೀದಿ ಮಾಡಿ ಬಡವರ ಮೇಲೆ ದರ್ಜೆ ತೋರಿಸುತ್ತಿರುವ ನಿನ್ನ ಪುಂಡಾಟಿಕೆಯನ್ನು ಕುಟ್ಟಿ ಪುಡಿ ಮಾಡಿ ನನ್ನ ಕರಕ್ಕೆ ಕಂಕಣ ಕಟ್ಟಿ ಕಾಳಿಂಗ ಸರ್ಪವನಾಗಿ ಬಂದು ನಿಮ್ಮನ್ನು ಕಚ್ಚಿ ಸಾಯಿಸದೇ ಬಿಡ್ತಾರ. ಕಚ್ಚಿ ಸಾಯಿಸಲೇ ಲೇ ಪೆದ್ದ, ಇದು ಪ್ರತಾಪ್ ಶರತ್ರ ಭದ್ರಕೋಟೆ. ಕಾಳಿಂಗ ಸರ್ಪದಂತೆ ಬರುವ ನೀನು ನನ್ನನ್ನು ಹಲ್ಲು ಕಿತ್ತು ಸತ್ತಿಲ್ಲದೆ ಸಾಯಿಸಿ ಸ್ಮಶಾನಕ್ಕೆ ಅಟ್ಟಲಿಲ್ಲ. ನಾವು ಸೇರಿಟ್ಟ ಸಹೋದರರೇ ಅಲ್ಲ. ಕರೆಯಲೇ ನೀ ನನ್ನನ್ನು. ಕಾಳಿಂಗಣ್ಣ, ಲೇ ಶರತ್ ಪ್ರತಾಪ್, ಯಪ್ಪ ಗೌಡ್ರ, ನನ್ನ ಮಗಳು ಬಾ ತಾಕೋ ಅರ್ಜೆಂಟ್ ಫೋನ್ ಹಚ್ಚಾಳ್ರಿ. ನೀವು ಜೀವಂತ ಇದ್ರೆ ಹಾಳಿ ಬಂದು ಬೇತಕ್ಕಣ್ರಿ ಗೌಡ್ರ, ನಾ ಹೋಗಿ ಬರ್ತೀನಿ. ಬಾ ಮರಿ ಬಾ. ಯಾಕೆ ಕೂಳು ಕಾಣದ ನಾಯಿ ಅಂತ ಚೀರುತ್ತಿರುವೆ? ಲೇ ಪ್ರತಾಪ್ ಗೌಡ, ಚೀರುದಕ್ಕೆ ನಾಯಿ ಅಲ್ಲಲೇ ಪ್ರತಾಪ್ ಗೌಡ, ಈ ಕ್ಯಾಂಗೆಟ್ಟ ಕಾಳಿಂಗ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ, ನಿಮ್ಮಂತ ಗೊಳ್ಳೆನರುಗಳನ್ನು ಬೇಟೆಯಾಡಲು ಬಂದ ಗರ್ಜನೆ ಹುಲಿ. ಗರ್ಜನೆ ಹುಲಿ. ಲೇ ಕಾಳಿಂಗ, ನಿನ್ನಂತ ಗರ್ಜನೆ ಹುಲಿಯನ್ನು ಬಲೆ ಹಾಕಿ ಇಲ್ಲಿ ಎಂತೆ ಬಲೆಯಲ್ಲಿ ಬಿದ್ದು ಒದ್ದಾಡುವಂತೆ ಮಾಡುವರು ಈ ಕಲಿಗಳು. ಅಣ್ಣ, ಇವನನ್ನು ಇವನ ತಮ್ಮನ ಹಾಗೆ ಕಟ್ಟಿ ಹಾಕಿ ಬಡಿಯಲು
ಇಲ್ಲ ಇಲ್ಲೇ ಸುಟ್ಟಾಕಿ ಹೇಳೋ. ಅದು ಮಾತ್ರ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಶರತ್. ನಾನು ರೈತನ ಮಗಾದಿನೇ, ಮಸಾರಿ ನೆಲದಲ್ಲಿ ಹುಟ್ಟಿ ಭೂಮಿ ತಾಯಿಗೆ ನಮಸ್ಕರಿಸಿ ನಾಡಿಗೆಲ್ಲ ಅನ್ನ ಹಾಕುವ ರೈತರ ಮಗಾದಿನೇ. ನನಗೆ ಬಿಸಿಲಿನ ಬೆಲೆಯೂ ಗೊತ್ತು, ಗಾಳಿಯ ಬೆಲೆಯೂ ಗೊತ್ತು, ಅಂದಾಗ ನಿಮ್ಮಂತ ದುಷ್ಟ ರಾಜಕಾರಣಿಗಳ ಬೆಲೆನೂ ಗೊತ್ತು. ಲೇ ಪ್ರತಾಪ್ ಗೌಡ, ನನ್ನ ಒಂದೇ ಒಂದು ಹೊಡ್ತಕ್ಕ ಅಣ್ಣ ತಮ್ಮಂದಿರಲ್ಲಿರುವ ನರನಾಡಿಗಳೆಲ್ಲ ವಾದ್ಯ ಆಗಿ ಬೀಳುವೆ. ಈ ಮಣ್ಣಿನ ಮಗನ ಪಾದ ನಡೆಯಲು. ಮಣ್ಣಿನ ಮಗ ಏಯ್! ಲೇ ಕಳಿಂಗ, ಮಣ್ಣಿನ ಮಗ, ಒಕ್ಕಲಿಗ ರೈತನ ಮಗ ಅಂತ ಮಾತುಗೊಮ್ಮೆ ಯಾಕೆ ಸಿದ್ದಿದ್ಯಾ? ಈ ನಿನ್ನ ಮಣ್ಣಿನಿಂದ ಏನು ಕೆತ್ತ ಕುಟ್ಟಿ ಹಾಕಿದ್ಯಾ? ಹೌದಾ? ಎಷ್ಟು ಗಳಿಸಿದ್ದಾನೆ ಹಣವನ್ನ? ಏಯ್, ಆ ನಿನ್ನ 25 ಎಕರೆಗೆ ಎಷ್ಟು ಕೋಟಿ ಹಣ ಬೇಕು? ಶರತ್, ತಂದು ಬಿಸಾಕು ಇವನ ಮೇಲೆ ಹಣದ ರಾಶಿಯನ್ನು.